ಏನಪ್ಪ ಅಂದ್ರೆ ಇಲ್ಲಿ ನೋಡಿ ಫೋಟೋನ ಹೊಡ್ಕೊಬೇಡಿ ಸರ್, ಆಮೇಲೆ ಹೊಡ್ಕೊರುತ್ತೆ. ನಾವು ನಿಮ್ಗೆ ಏನು ಹೇಳ್ದು ಅಲ್ಲಿ 40,000 ರೂಪಾಯಿ ಕಬ್ಬು ಬರಲಿ ಬರ್ದವಲ್ಲಿ ತಗೋಬೋದು ಅಂತಲ್ಲಿ ಹೇಳಿದ್ದು, ಸುಮ್ಮನೆ ಎಲ್ಲ ಹೇಳಿದ್ದು, ಇರೋದಕ್ಕೆ ಹೇಳಿದ್ದು. ಇಲ್ಲಿ ನೋಡಿ ನಾನು ಹೇಳ್ದಲ್ಲ ತುಂಡು ಕಬ್ಬು ಅಂತ 8 ಅಡಿ, ಇಲ್ಲಿಂದ ಇಲ್ಲಿಗೆ 8 ಅಡಿ, ಹಿಂಗೆ 2 ಅಡಿ ನೋಡಿ. ಮಧ್ಯದ ಒಳಗಡೆ ಏನು ಅಲ್ಲಿ ಇತ್ತಲ್ಲ ಖಾಲಿ, ನೋಡಿ ಏನು ಬೆಳ್ಕೊಂಡಿದೀವಿ ಇಲ್ಲಿ ನೋಡಿ. ಈರುಳ್ಳಿನ ಕಿತ್ಕೊಬಿಟ್ಟಿದೀವಿ, ಅಲಸಂದನು ಬಿಡಿಸ್ಕೊಬಿಟ್ಟಿದೀವಿ. ಅಲಸಂದ ನೋಡಿ, ಇಲ್ಲಿ ಮೆಣಸಿ ಚೆಂಡು ನೋಡಿ, ಮಧ್ಯ ಏನೋ ತರಕಾರಿಗಳು ನೋಡಿ. ಅದೇ ಪ್ರಕಾರ ಇಲ್ಲೆಲ್ಲ ನೋಡಿ, ಇಲ್ಲಿ ಏನಾರ ಕಳೆ ಇದಾವ ನೋಡಿ. ಇಲ್ಲಿ ಎಷ್ಟೊಂದು ಮಾಲ್ ಇದ್ದದು, ಇವೆಲ್ಲ ಏನು ಹೇಳೋ ದುಡ್ಡು. ಆದರೆ ನಮ್ಮ ಕೃಷಿ ಯೂನಿವರ್ಸಿಟಿ ಕಬ್ಬ ನೆಡ್ಸ್ಬಿಟ್ಟು ಏನು ಮಾಡೋದು, ಕಳೆ ಕೀಳ್ತಾರ್ರಿ. ಆಮೇಲೆ ಇದು ಕಳೆಗ ಕೀಳ್ತಾರ್ರಿ, ದುಡ್ಡು ಕೊಡ್ಬೇಕು. ಇಲ್ಲ ಅಂದ್ರೆ ಔಷಧಿ ಹೊಡಿತಾರ್ರಿ, ಹೊಸ ಪ್ಲಾನ್ ಕೊಟ್ಟವ್ರೆ. ಔಷಧಿ ಹೊಡಿತಾ ಇದ್ರೆ ಏನು ಪುಕ್ಸಟ ಕೊಟ್ಟಾರ? ಕಂಪ್ನಿಯವ್ರ ಪರ ಎಲ್ಲ ನೋಡು, ಕಂಪ್ನಿಯವ್ರ ಪರ ಪ್ರಚಾರ ಮಾಡೋದು ಹುಂಡ ಮಕ್ಳು. ಸರ್ ಅಲ್ಲಿ ಒಳಗ ನಿಂತ್ಕೊಬೇಡ ಸರ್, ಹಂಗೆ ನಿಂತ್ಕೊಂಡ್ರ ಇಲ್ಲಿ ಆದಾಯ ಬರಬೇಕು, ಆ ಥರ ಮಾಡಿರೋದು. ಎತ್ತಾಗಿ ತಿರಿಕಂದ್ರು ದುಡ್ಡು ನೋಡಿ. 8 ಅಡಿ 7 ಅಡಿಯಿಂದ ಹಿಂಗೆ ಫಸ್ಟ್ ನೆಟ್ಬಿಟ್ಟು ಇವೆಲ್ಲ ನೆಟ್ಬಿಟ್ಟು ನೋಡಿ. ಈಗ 3 ತಿಂಗಳು ಇದಕ್ಕೆ ನೋಡಿ. ಇಲ್ಲಿ ಅರ್ಧ ಎಕರೆ ಬರುತ್ತೆ. ಇದು ದುಡ್ಡು ಎಷ್ಟು ಬಂದದ ಗೊತ್ತಾ ಜಾಬ್ಗೆ? 10,000 ರೂಪಾಯಿ ಬಂದ್ಬಿಟ್ರದ. ಎಷ್ಟು ಹೇಳಿ? 10,000 ರೂಪಾಯಿ ಬಂದ. ನಿಮ್ಗೆ ಹೂವಲ್ಲಿ ಎಷ್ಟು ಮಾರ್ಕೊಂಡೀವಿ ಗೊತ್ತಾ? ಹೂವಲ್ಲಿ 5,000 ರೂಪಾಯಿ, 10,000 ರೂಪಾಯಿ ಮೇಲೆ ಬಂದಿರೋ ನಿಮ್ಗೆ ಮಿನಿಮಮ್ ಹೇಳ್ತಾ ಇರೋದು 5,000 ರೂಪಾಯಿ. ಎಂಥದ್ದು ಅಂದರೆ ನೋಡಿ, ನಮ್ಮ ಮಗ ಇವನಷ್ಟು ಅವನೇ, ಅವ್ನಿಗೇನು ಜವಾಬ್ದಾರಿ ಕೊಟ್ಬಿಟ್ಟಿವೆ ಅಂತಂದ್ರೆ ಈ ಹೂ ಈಗ ಆಮೇಲೆ ಈ ಬೆಳೆದಕ್ಕಿಂತ ಮಾರ್ಕೆಟ್ ಬಹಳ ಮುಖ್ಯ. ಅದೊಂದು ನಿಮ್ಗೆ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇರೋದು. 1 kg ಹೂವು ಎಷ್ಟು ಗೊತ್ತಾ? 10 ರೂಪಾಯಿ. ಚೆಂಡು ಹೂವು ನೀವೆಲ್ಲ ಕೇಳಿರ್ಬೋದು, ತುಮಕೂರ್ಲ ಎಲ್ಲಾರೇ ಅಲ್ಲಿ 10 ರೂಪಾಯಿ 12 ರೂಪಾಯಿ 8 ರೂಪಾಯಿ ಹಿಂಗೆ. ನಾನು 1 kg ಹೂವು ತಗೋಗಿ ಕೊಟ್ಟರೆ 8 ರೂಪಾಯಿ, ತಪ್ಪು 10 ರೂಪಾಯಿ ಕೊಡ್ತಾರೆ ಅಷ್ಟೇ. ನಾನೇನು ಮಾಡ್ದೆ, ಒಂದು ಪ್ಲ್ಯಾನ್ ಮಾಡಿರೋದು. ಏನದು ಪ್ಲ್ಯಾನು ಅಂದರೆ, ನಮ್ಮ ತಾತಿರಿಂದ ಏನು ಮಾಡ್ತಿದ್ರು ಹೇಳಿ, ಮಕ್ಕಳ ಕೈಲಿ ಮುಡ್ಸಿರು. ನಮ್ಮ ಹುಡುಗನಿಗೆ ಒಂದೇ ಹೇಳೋದು, ಮಗ ಕಾಸೆಲ್ಲ ನೀನೇ ಮಡಿಕೊಬಿಡು, ಈ ಹೂವು ಮಾರಪ್ಪ. 10 ರೂಪಾಯಿ ಹೂವು ಬೇರೆಯವ್ರು ಮಾರ್ಕೋತಾರೆ ಅಲ್ಲೇ 40 ರೂಪಾಯಿ. 4 ಹೂವು ಮಡಗ್ಬಿಟ್ನ ಅಂದರೆ 7 ರೂಪಾಯಿ. 10 ರೂಪಾಯಿ ಹೋಲ್ಸೇಲಲ್ಲಿ ತಗೊಬಿಟ್ರೆ 40 ರೂಪಾಯಿ ಬರ್ತದೆ. ಇನ್ನು 30 ರೂಪಾಯಿ ಎಕ್ಸ್ಟ್ರಾ ಬರ್ತದೆ ಅವನಿಗೆ. ಹಂಗೆ 40 ರೂಪಾಯಿ 1 kg. ಅದರಿಂದ ನಾನೇನಾರ ಹೋಲ್ಸೇಲಾಗಿ ಕೊಟ್ಟಿದ್ರೆ ಬರೀ 2,000 ರೂಪಾಯಿ ಸಿಗೋದು. ನಮ್ಮ ಹುಡುಗ ಮಾರ್ಕಂದಕ್ಕೆ ಏನಾಯ್ತು ಹೇಳಿ, ಇನ್ನೂ 3,000 4 ಎಕ್ಸ್ಟ್ರಾ ಸಿಕ್ತು. ಅದಕ್ಕೆ ನೀ ಏನು ಮಾಡೋ ಗೊತ್ತಪ್ಪ, ಒಂದು ಮರಿ ತಗೊಬಿಡು ನಿಮ್ಮದೇ. ನಾನು ಹೇಳ್ದೆ, ನಾನು ನೋಡಪ್ಪ, ನಾನು ರೈತ, ನನಗೆಲ್ಲಿ ಬಂದು ಬೆಳೆ ಬೆಳ್ಕೊಡ್ತೀನಿ, ಮಾರ್ಕೋ ಓದ್ಕೋ, ಇದರ ಎಲ್ಲಿ ತರ್ನಿ ಅಂತ. ಅವೇನು ಮಾಡ್ದೆ ಗೊತ್ತಾ, ಈಗ ಮಕ್ಕಳುಗಳಿಗೆ ಇನ್ನೇನಿಲ್ಲ ಆಸ್ತಿ ಗೀಸ್ತಿ ಎಲ್ಲ ಮಾಡಿಬಿಟ್ಟು ಅಚ್ಚುಕಟ್ಟಾಗಿ ಏನೋ ಬದುಕೋದು ಕಲಿಸ್ತಾ ಹೋದ್ರೆ ಎಲ್ಲ ಖರ್ಚು ಮಾಡೋದು ತೀರಿಸ್ಬಿಡ್ತಾರೆ. ನಾನು ನೋಡಿದೆ ನಮ್ಮ ಭಾವನ ಮಗ ಹಂಗೆ ಎಲ್ಲ ತೀರಿಸ್ತಾವನೆ. ನಾನು ನೋಡ್ಬಿಟ್ಟು ಏನು ಮಾಡ್ದೆ, ಬೆಳಕನಪ್ಪ ಅಂದ್ಬಿಡ್ದೆ. ಈಗ ಏನು ಮಾಡ್ತಾನೆ, 1 ಗಂಟೆ ಟೈಮು ಬೆಳಿಗ್ಗೆ ನಮ್ಮ ಊರಲ್ಲೇ ಮಾರ್ಕೆಟ್ ಆಯ್ತದೆ, ಮಾರ್ಕಂಡು ಈಗ 6,000 ಬಂದ್ಬಿಡ್ತಾರೆ. ಏನೇ ಬರಲಿ ಈಗ ಅವನೇ ಮಾರ್ಕೊಂಡ್ಬಿಡ್ತಾನೆ. ಆದರೆ ಹಂಗೆ ಮಾರಿದ್ರೆ ದುಡ್ಡು ಇನ್ನೂ ಜಾಸ್ತಿ ಬರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಸಣ್ಣ ರೀತಿಲಿ ಮಾರಿದ್ರೆ ಒಳ್ಳೆ ದುಡ್ಡು. ಈಗ ನೀವು ಅಫಿಸಿಯಲ್ಲು ಅಲ್ವಾ, ನಿಮಗೆ ವಿಷಮುಕ್ತ ಆಹಾರ ಬೇಕು, ದುಡ್ಡು ಬೇಕಾದಷ್ಟದೆ. ನಿಮಗೆ ವಿಷಮುಕ್ತ ಆಹಾರ ತಿನ್ನಿ ಅಂತ ಡಾಕ್ಟ್ರ್ ಹೇಳ್ಬಿಟ್ಟವ್ರೆ. ನಿಮಗೆ ಯಾರು ರೈತರೆಲ್ಲ ನಿಮ್ಮನ್ನ ಕೇಳ್ಕೊಂಡು ನೋಡಿ, ನಮ್ಮ ಹಿಂಗಿದೆ ಅಂತ ತವಾಗ ಕೊಟ್ಟರೆ ಏನು ಮಾಡ್ತೀರಿ, ತಗೋತೀರಲ್ವಾ? ಆ ಥರ ಏನಾರ ನಮ್ಮ ರೈತರು ತವಾಗ ಕೊಡ್ದಾರ ಅಣ್ಣ, ಒಳ್ಳೆ ದುಡ್ಡು ಸಿಗುತ್ತೆ. ನೀನೋ ಬೇಡಕನಪ್ಪ, ಹೆಂಗಾರ ಆಗೋಲ್ಲ, ನಾನು ಎಲ್ಲ ಮೈಸೂರಿಗೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೋಲ್ಸೇಲಾಗಿ ಕೊಟ್ಬಿಟ್ರು ಕೂಡ ನಿನ್ಗೆ ಎಷ್ಟು ಹೇಳಿ 2,000 ರೂಪಾಯಿ, 40,000 ರೂಪಾಯಿ ಸಿಗ್ಬಿಡುತ್ತೆ. ನೀ ಇನ್ನೂ ಜಾಸ್ತಿ ಮಾಡ್ತೀರ ಜಾಸ್ತಿ ಸಿಗುತ್ತೆ. ಅದಕ್ಕೆ ನೋಡಿ, ಇಲ್ಲೆಲ್ಲ ಬರ್ತಾ ಇಲ್ವಾ, ಹಂಗೆ ಮಾರ್ಕೋ ಇಲ್ಲಿ ನೋಡಿ. ಇಲ್ಲಿ ಇವೆಲ್ಲ ಬೆಳಿಲೇಬೇಕು. ಈಗ ಕೆಲವರೆಲ್ಲ ರೈತರು ಬರ್ತಾರೆ, ಬಂದ್ಬಿಟ್ಟು ಏನು ಮಾಡ್ಬಿಡ್ತಾರೆ, ನಾವೆಲ್ಲ ದೊಡ್ಡ ರೈತರು, ಕಬ್ಬು ಹಾಕ್ಬಿಡ್ತೀವಿ, ಇಲ್ಲಿ ಕಬ್ಬು ಹಾಕ್ಬಿಡ್ತೀವಿ, ಇವೆಲ್ಲ ಬೆಳಿಕಾಗೋದಿಲ್ಲ ಅಂತ. ಇವೆಲ್ಲನೂ ಬೆಳಿಕಾಗೋದಿಲ್ಲ ಅಂತಂದರೆ ನಮ್ಮ ಕಬ್ಬು ಬರುವುದೇ ಇಲ್ಲ. ಇವಕ್ಕೆಲ್ಲ ಒಂದೊಂದು ಸಂಬಂಧ ಅದ. ಏನದು ಸಂಬಂಧ ಅಂದರೆ, ನೀವು ಇಲ್ಲಿ ಏನು ನಾನು ನಿಮ್ಗೆ ಹೇಳಿದ್ನಲ್ಲ, ಪಂಚಮಹಾಭೂತ ಅಂತ, ಆ ಒಂದು 5 ಶಕ್ತಿಗಳು ಇಲ್ಲಿ ಕೆಲಸ ಮಾಡ್ತವೆ. ಹೆಂಗೆ ಹೇಳಿದ್ನಲ್ಲ ನಿಮ್ಗೆ, ಸಿಂಬ್ಯಾಟಿಕ್ ಸಿಸ್ಟಮ್, ಸಹಜೀವನ. ಕಬ್ಬು
ಏಕ ಬೆಳೆ ಇವೆಲ್ಲ ದ್ವಿದಳ ಇವೆಲ್ಲ. ನೋಡಿ ಈರುಳ್ಳಿನ ಯಾಕೆ ಹಾಕ್ಬೇಕು ಅಂದರೆ ಸಹಜೀವನ ಅದ ಇಲ್ಲಿ. ಈರುಳ್ಳಿ ತುದಿಯದಲ್ಲ ಮಂಚು, ಹಾಂ ಈರುಳ್ಳಿ ಗಿಡ ನೋಡಿದ್ದೀರಲ್ವ ನೀವು? ಕೂಡ ಒಂಚೂರು ಅದೊಂದು ಗಿಡ ಕಿತ್ತು. ಹಾಂ ಹಿಡಿಲಿ, ನಾನು ಹೇಳ್ತಾ ಇರೋದೆಲ್ಲ ವಿಜ್ಞಾನ. ಕಿತ್ತಿ ಉಳ್ಕೊಂಡಿರೋದೆಲ್ಲ ಒಂದೊಂದು ಬೀಜ ಉಳ್ಕೊಂಡು ಹಂಗೆ ನೋಡಿ. ಈರುಳ್ಳಿಗೆ ಏನೋ ಇದು ಈರುಳ್ಳಿ ಬೆಳ್ಳುಳ್ಳಿಗೆ ಮಾತ್ರ ಈ ಥರ ಪಿರಮಿಡ್ ಆಕಾರಾಗಿರೋದು. ಇದೇನು ಮಾಡುತ್ತೆ, ಪಂಚಮಹಾಭೂತದಲ್ಲಿ ಆಕಾಶ ತತ್ವ ಹೇಳಿದ್ನಲ್ಲ, ಅದರಲ್ಲೇನು ಕಾಸ್ಮಿಕ್ ಎನರ್ಜಿನ ಎಳ್ಕೊಳುತ್ತೆ, ನಮ್ಮ ಭೂಮಿಗೆ ಎಲೆಕ್ಟ್ರಿಕ್ ಚಾರ್ಜ್ ಮಾಡುತ್ತೆ. ನೋಡಿದ್ರಾ, ನಮಗೆ ಮನೆಗೆ ಏನಾಯ್ತು, ಈರುಳ್ಳಿ ಬಂತು ಆಯಿತಾ, ಆ ತತ್ವ ಬಂತಾ. ಇನ್ನು ಈರುಳ್ಳಿ ಅದಕ್ಕೆ ಹಾಕ್ಬೇಕು ಅಂತ ಹೇಳೋದು, ಈರುಳ್ಳಿ ಅಥವಾ ಬೆಳ್ಳುಳ್ಳಿ. ಮತ್ತು ಅಲಸಂದೆ ನೋಡಿ, ಇಲ್ಲಿ ಅಲಸಂದೆ ಹಾಕಿದ್ದೀವಲ್ಲ, ಅಲಸಂದೆ ಯಾಕೆ ಹಾಕ್ಬೇಕು ಅಂದರೆ ಅಲಸಂದೆ NPK ಅಂತ ನಾವೇನು ಹೇಳ್ತೀವಿ ಈಗ, NPK ನಲ್ಲಿ ಸಾರಜನಕ ಎಲ್ಲಿದೆ, ಅದು ಕೂಡ ಗಾಳಿನಲ್ಲಿದೆ. 76% 6 ಗಾಳಿಲಿದೆ. ಅದನ್ನು ಗಿಡ ಕಾಡಲ್ಲಿ ತಗೊಂಡು ಬೆಳೀತಾ ಇದೆ. ಕಾಡಲ್ಲಿ ಏನೂ ಹಾಕ್ಬೇಕಾಗಿಲ್ಲ. ಇಲ್ಲೂ ಅಷ್ಟೇ, ನಾವು ಯೂರಿಯಾನ ತಂದು ಹಾಕ್ಬೇಕಾಗಿಲ್ಲ, ಗಾಳಿಲಿ ಇರುವಂಥ ಯೂರಿಯಾನ ಎಳ್ಕೋಬೇಕು, ಎಳೆದು ಗಿಡಕ್ಕೆ ಕೊಡುತ್ತೆ. ಏನದು ಎಳ್ದು ಕೊಡೋವು ಅಂತಂದರೆ ಜೀವಾಣುಗಳು, ಮೈಕೋರೈಸಾ ಅಂತೇಳಿ ಜೀವಾಣು ಇದೆ. ಈ ದ್ವಿದಳ ಧಾನ್ಯದ ಬೇರಿನ ಗಂಟಲಿರ್ತವೆ ನೋಡಿ, ಕಡಲೆ, ಅಲಸಂದೆ, ಉದ್ದು ಎಲ್ಲ ಹಂಗೆ ನೋಡಿ. ಈ ಅಲಸಂದೆನಲ್ಲಿ ಒಳಗೆ ಗಂಟದೆ, ಅದೇನು ಮಾಡುತ್ತೆ, ಗಾಳಿಲಿರುವಂಥ ಯೂರಿಯಾನ ಎಳೆದು ಗಿಡಕ್ಕೆ ಕೊಡುತ್ತೆ ಆಯಿತಾ. ಇದರಲ್ಲಿ 3 ಉಪಯೋಗ ಅಲಸಂದೆಲಿ. ಒಂದು, ನೈಟ್ರೋಜನ್ ಫಿಕ್ಸೇಟ್ ಮಾಡುತ್ತೆ. ಎರಡನೇದು ಮಲ್ಚಿಂಗ್, ನೋಡಿ ಇಲ್ಲಿ ಕಳೆ ಬಂದಿದೆಯಾ, ಹಾಂ, ಆಮೇಲೆ ಕಾಳು ಕೊಡುತ್ತೆ ಆಯಿತಾ. ಇನ್ನೊಂದು ಏನು ಉಪಯೋಗ ನೋಡಿ, ಇಲ್ಲೆಲ್ಲ ಒಂಥರ ಗರ್ಯಾಬೆ ನೋಡಿ, ಇಲ್ಲೆಲ್ಲ ಆಗಲ್ಲ. ಅಲ್ಲಿ ಮಿತ್ರ ಕೀಟ, ಶತ್ರು ಕೀಟ ಅಂತ ಇರ್ತವೆ. ನೀವು ಕಾಡು ನೋಡಿದ್ರಿ, ಕಾಡಲ್ಲಿ ರೋಗ ಬರ್ತದೆ, ಅದೇ ಹೊಟ್ಟೈತದೆ. ಮಿತ್ರ ಕೀಟ, ಶತ್ರು ಕೀಟ. ಅಲ್ಲೇನಾಗುತ್ತೆ, ಇಲ್ಲಿ ಮಿತ್ರ ಕೀಟ ಏನು ಮಾಡ್ತವೆ, ಕೂತಿರ್ತವೆ, ಅವು ವಾಸಸ್ಥಳ. ಶತ್ರು ಕೀಟ ಅಟ್ಯಾಕ್ ಮಾಡ್ತವೆ. ಈಗ ಮನೆಗೆ ನೀವು ಮನೆ ಕಟ್ತೀರಿ, ಕಾಂಪೌಂಡ್ ಹಾಕ್ತೀರಿ, ಕಾಂಪೌಂಡ್ ಒಳಗೆ ಹಾಕ್ಬಿಟ್ಟು ಗೇಟ್ ಹಾಕ್ತೀರಿ, ಗೇಟ್ ಹಾಕ್ಬಿಟ್ಟು ಒಂದು ನಾಯಿ ಕಟ್ಟಾಕ್ತೀರಿ. ಆಮೇಲೆ ಕಳ್ಳ ಬಂದರೆ ನಾಯಿ ಏನು ಮಾಡುತ್ತೆ, ಗೇಟ್ ತೆಗೆಗೆ ಬೋ ಅನ್ನುತ್ತೆ. ಇವು ನಾಯಿ ಇದ್ದಂಗೆ. ನಾಯಿ ಏನಾರ ಇಲ್ಲ ಅಂತಂದ್ರೆ ಕಳ್ಳ ಪೆಲ್ಲಿಗೆ ಬಂದು ಹೋಗಿ ಕೆಲ್ತನ ಮಾಡ್ಕೊತಾನಲ್ವಾ. ಆದರೆ ಇಲ್ಲೇನಾಯ್ತದೆ, ನಮ್ಮ ಕೃಷಿ ಯೂನಿವರ್ಸಿಟಿ ಬಂದ್ಬಿಟ್ಟು, ಅಯ್ಯೋ ರೋಗ ಹೊಡಿತಾ ಇದೆ ಕೃಷ್ಣಪ್ಪ, ನಾವೊಂದು ಸಲಹೆ ಕೊಡ್ತೀನಿ ನಿಮಗೆ ಅಂದ್ಬಿಟ್ಟು ಡೈರೆಕ್ಟ್ರ್ ಬಂದಿದ್ರು. ಅವಕ್ಕೆ ತಣ್ಣಿಕಾಳು ಇದು ಹೋಗ್ಬಿಡ್ತದೆ ಅಂತ ಸ್ಪ್ರೇ ಮಾಡಿಬಿಡಿ ಅನ್ನೋದು. ನೋಡಿ, ಸ್ಪ್ರೇ ಮಾಡಿದ್ರೆ ನಮ್ಮ ಮಿತ್ರ ಕೀಟ ಏನಾಯ್ತು, ಸೋತೋಯ್ತು ಅಟ್ಗೆ ಶತ್ರು ಕೀಟ ಅಟ್ಯಾಕ್ ಮಾಡುತ್ತೆ. ನಾಯಿಗೆ ಬಿಸ್ಕೆಟ್ ಹಾಕ್ಬಿಟ್ರೆ ಕಳ್ಳ ಡೈರೆಕ್ಟಾಗಿ ಸುಮ್ಮನೆ ಹೋಯ್ತಾ ಇರ್ಬೋದು ದುಡ್ಡು. ನೋಡಿದ್ರೆ ಇಷ್ಟೇ ಸೈನ್ಸು ನೋಡಿ. ಅದರಿಂದ ನಾವು ಅದನ್ನು ಏನೂ ಮಾಡಬಾರ್ದು. ಇನ್ನೊಂದು ನೋಡಿ, ಮೆಣಸಿ ಮತ್ತು ಚೆಂಡು ಹೂವು ಇವೆರಡು ಯಾಕೆ ಹಾಕ್ಬೇಕು ಅಂದರೆ, ಮೆಣಸಿಯ ಬೇರಲ್ಲಿ ಅಜೋಟೋಸ್ಪಿರಿಲ್ಲಂ ಅಂತ ಬ್ಯಾಕ್ಟೀರಿಯಾಗಳಿರುತ್ತೆ. ಅದೇನು ಸಹಜೀವಿ, ಅಸಹಜೀವಿ ಬ್ಯಾಕ್ಟೀರಿಯಾಗಳು, ಸಿಂಬ್ಯಾಟಿಕ್, ನಾನ್ ಸಿಂಬ್ಯಾಟಿಕ್ ಅಂತ. ಅವೇನು ಮಾಡ್ತವೆ, ಒಂದು ಉಪಯೋಗ ಮಾಡುತ್ತೆ ಡೈರೆಕ್ಟಾಗಿ, ಇನ್ನೊಂದು ಸುಮ್ಮನೆ ಮಾಡಿಡ್ತವೆ ಅಷ್ಟೇ. ಈಗ ಅಡುಗೆನ, ಈಗ ಮನೇಲಿ ಅಡುಗೆ ಮಾಡಿ ಬಡಿಸೆಲ್ಲ ಕೊಡ್ತಾರೆ ನಮಗೆ. ಆದರೆ ಚಿತ್ರದಲ್ಲಿ ಅಡುಗೆ ಮಾಡೋರೇ ಬೇಡ, ಬಡಿಸೋರೇ ಬೇರೆ. ಹಂಗೆ ಇಲ್ಲೂ ಅಷ್ಟೇ, ಬ್ಯಾಕ್ಟೀರಿಯಾಗಳು ರೆಡಿ ಮಾಡ್ತವೆ, ಯೂಸ್ ಮಾಡೋದೇ ಬೇರೆ. ಅದಕ್ಕೆ ಇಲ್ಲೇನಾಗುತ್ತೆ, ಇವೆಲ್ಲ ಆ ಬ್ಯಾಕ್ಟೀರಿಯಾ ಒಳಗಡೆ ಇರುತ್ತೆ. ಅದೇನು ಮಾಡುತ್ತೆ, ಅಲ್ಲಿ ಇಲ್ಲದಾಗ ಸಪ್ಲೈ ಮಾಡುತ್ತೆ. ಈಗ ನಾವು ಗೋಡನ್ಗೆ ಹಾಕಿರ್ತೀವಲ್ವಾ, ಅನ್ನ ಇದೆಲ್ಲ ನಾವು ಅಕ್ಕಿ ಬೆಳೆದ್ಬಿಟ್ಟು ಎಲ್ಲ ಉಣ್ಕೊಬಿಡ್ತಾಯಿದ್ದವ, ಬೇಡದಾಗ ತಾನೆ ಈಗ ತುಂಬ್ಕೊಂತ ಉಣ್ತಾ ಇರೋದು. ಹಂಗೆ ನೋಡಿ, ಅದಿಲ್ಲ ಅಂದಾಗ. ಮತ್ತು ಚೆಂಡು ಹೂವು ರೋಗ ಬರ್ತದಲ್ಲ, ಪನ್ನಮ್ಮ, ಬಂಚಿಟಪ್ಪು, ಬಾಳೆಗೆ, ಮತ್ತು ಕಬ್ಬಿಗೆ, ಬಿಂಡಿ ಉಣ್ಣೆ, ಅದು ಅಂತ ಎಲ್ಲ ರೋಗ ಇದೆಯಲ್ಲ, ಎಲ್ಲ ರೋಗನ ಅವಾಯ್ಡ್ ಮಾಡುವಂಥ ಶಕ್ತಿ ಚೆಂಡು ಹೂವು ಮತ್ತು ಸೇವಂತಿಗೆ ಹೂವು. ಆ ಬೇರ ಒಳಗಡೆ ಆಲ್ಫಾ ಫೆಥಾನಾಯ್ಲ್, ಆಲ್ಫಾ ಟ್ಯಾಕ್ಸಿನ್ ಅಂತ 2 ರಾಸಾಯನಿಕ ವಸ್ತುಗಳಿವೆ. ಅವೇನು ಮಾಡ್ತವೆ, ಈ ಎಲ್ಲ ಇದನ್ನು ಕಂಟ್ರೋಲ್ ಮಾಡ್ತವೆ. ನಮಗೆ ಏನು ಮಾಡ್ತೋ, ಹೂವು ಕೊಡ್ತೋ, ಕಂಟ್ರೋಲು ಮಾಡ್ತೋ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಜೇನಿನ ಪರಾಗಸ್ಪರ್ಶ, ಇವಕ್ಕೆಲ್ಲ ಗಿಡ ಎಲ್ಲ
ಹುಳಗಳು ಜೇನುಹುಳ ಎಲ್ಲ ಬರ್ತದೆ, ಕ್ರಿಯೆ ನಡೀತಾ ಇರ್ತದೆ. ನಮಗೆ ಈಲ್ಡು ಹೇಳ್ತಾರೆ ಹಿರಿಕರು, ಜೇನು ಕಟ್ಬಿಟ್ರೆ ನಿನಗೆ ಯೋಗ ಬಂತು ಅಂತ. ಹಂಗೆ ಜೇನು ಕಟ್ಟಿತ್ತು ಅಲ್ವಾ, ನೋಡು ಹೆಂಗೆ ನಡೀತಾ ಇದಲ್ವಾ, ನಮಗೆ ಹೂವು ಬತ್ತು ಎಲ್ಲ ಬತ್ತು ನೋಡಿ. ಈ 4ನ್ನ ನೀವು ನೆಡಲೇಬೇಕು. ನೋಡಿದ್ರ ಸಹಜೀವನ. ಇನ್ನು ಇದು ಫ್ಯಾಮಿಲಿ ಪ್ಲ್ಯಾನಿಂಗ್, ಇದು ಮಧ್ಯದ್ದು. ನಿಮ್ಗೇನು ಬೇಕದು, ಬೆಂಡೆಕಾಯಿ ಬೇಕಾ ಬೆಂಡೆಕಾಯಿ, ಟೊಮೊಟೊ ಬೇಕಾ ಟೊಮೊಟೊ, ಕ್ಯಾರೆಟ್ ಬೇಕಾ ಕ್ಯಾರೆಟು, ಕೋಸು ಬೇಕಾ ಕೋಸು, ಆಯಿತು. ಆಮೇಲೆ ಭತ್ತ, ರಾಗಿ, ಜೋಳ, ಸಜ್ಜೆ, ನವಣೆ ಎಲ್ಲ ಆ ಟೈಮ್ಗೆ. ಇದೊಂದು ಮಾತ್ರ ನಿಮ್ಮ ಚಾಯ್ಸು, ನಿಮ್ಗೇನು ಬೇಕು ಅದು ಬೆಳ್ಕರಿ. ಇವು ಮಾತ್ರ ಇವು ಇರಲೇಬೇಕು, ಆಯಿತಾ. ಇದು ಹಿಂದೆ ಇತ್ತು, ನೆನಪು ಮಾಡ್ಕೊಳ್ಳಿ. ಹಿಂದೆ ಏನು ಮಾಡ್ತಾಯಿದ್ರು, ತೊಗರಿ ಜೋಳ ಹಾಕಿದ್ರೆ ತೊಗರಿ ಅಲಸಂದೆ ಅಲ್ವಾ ಆಗ್ತಿದ್ದು. ಈಗ ನಮ್ಮನ್ನ ಇವರೆಲ್ಲ ಏನು ಮಾಡಿದ್ರು, ಕೃಷಿ ಯೂನಿವರ್ಸಿಟಿ ತಿನ್ಕೋಬಿಟ್ಟಿದ್ದ. ಇಲ್ಲಿ ಬೆಂಡೆಕಾಯಿ ಎಲ್ಲ ಹೆಂಗಿದಾವು ಎಲ್ಲಾರ ಇಲ್ಲಿ ಎಲ್ಲವ ಯಾಕ ತಿನ್ಕೋಬಿಟ್ಟಿದ್ದ ನೋಡಿ. ಇಲ್ಲಿ ಒಬ್ಬರೇ ಬಂದ್ಬಿಟ್ಟಿದ್ರೆ ನಿಮ್ಗೆಲ್ಲ ಬೇಜಾರಾಗೋದು. ಈಗ ನೀವೆಲ್ಲ ಇದ್ದೀರಿ, ಸಿಂಬ್ಯಾಟಿಕ್ ಸಿಸ್ಟಮ್, ನೀವು ಸಹಜೀವನ ಎಲ್ಲ ಖುಷಿ ನೋಡ, ವೈಕ ಆಚರಣೆ ಮುಗ್ತೀವಿ ಅಂತ ಹಿಂಗೆ ಎಲ್ಲ ಖುಷಿ ಅಲ್ವಾ. ಒಬ್ಬರೇ ಬಂದ್ರೆ ನಾನು ಒಬ್ಬರೇ ಬಂದು ಹೇಳುದಿಲ್ಲ ಹಿಂಗೆ ಏನು ಬಿಡ್ತೇನೆ, ಅರ್ಥ ಆಯ್ತಾ. ಹಂಗೆ ಸಹಜೀವನ ಅಲ್ವಾ, ಹಂಗೆ ಸಹಜೀವನ ಇರುತ್ತೆ ನೋಡಿ. ಇಲ್ಲೇನಾದ್ರು ರೋಗ ಇದೆಯಾ ನೋಡಿ, ರೋಗ ಇರ್ಬೋದು ಒಂದು 10%, ಆದರೆ ಇಲ್ಲಿ ಎಲ್ಲ ಅದೇ ಚಕ್ರ ಎಲ್ಲ ನಡೀತಾ ಇದೆ. ಆದರೆ ಏನು ಬೆಂಡಿ ಹಾಕ್ಸ್ಬಿಟ್ಟು ಇಂಕ ಕಟ್ಕೊಂಡು ಏನೋ ಡಬ್ಬ ಹೊಡಿತಾ ಇರೋದು ರೈತ. ಕೃಷಿ ಯೂನಿವರ್ಸಿಟಿ ಹೊಡಿಸ್ತಾ ಇರೋದು ಎಲ್ಲ ಮುಂಡ ಮಕ್ಕಳು. ಕಂಪ್ನಿ ಪರ ಪ್ರಚಾರ ಮಾಡಿ 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 ನೋಡಿ. ದುಶ್ಮನ್ ಕಾ ಹೇ, ದುಶ್ಮನ್ ಬಗಲ್ ಮೇ ಹೇ ನೋಡಿ. ನಮ್ಮ ಹುಡುಗರು ಯಾರು ಇವರು ನೋಡಿ, ಎಲ್ಲ ಯುವಕರು ಏನು ಓದ್ತಾ ಇರೋದು, ಎಲ್ಲ ಗೊಬ್ಬರ ಹಾಕಿ ತಿಂದು ಬೇಸೇಜಿ ಮಾಸ್ಟರ್ ಎಮ್ಮೆ ಅದೇನೋ ಓದ್ತಾವ್ರಲ್ಲ. ಏನೋ ಈ ಗಿಡಕ್ಕೆ ಇಷ್ಟು ಗೊಬ್ಬರ, ಇಷ್ಟು ಔಷಧಿ. ದುಶ್ಮನ್ ಕಾ ಹೇ, ದುಶ್ಮನ್ ಬಗಲ್ ಮೇ ಹೇ. ನಾವೇ ತಯಾರು ಮಾಡ್ತಾವೆ ನೋಡಿ, ಅರ್ಥ ಆಯ್ತಾ ಸರ್. ತಯಾರು ಮಾಡಿಬಿಟ್ಟು ಕೃಷ್ಣಪ್ಪ ಒಬ್ಬ ಹಿಂಗೆ ಮಾತಾಡ್ತಾನೆ. ನಾನು ಅವ್ರು BSc ಓದೋನೇ, ನನಗೂ ಆ ಫೈಟು ನನಗೂ ನನ್ನ ತಮ್ಮನಿಗೂ. ಕುಸ್ಕೂತ್ ಬದನೆಕಾಯಿ ಸಾರಿಗೆ ಬಂದದ ಏನು ಸಾರಿಗೆ ಬಂದದ. ನಿಜವಾದ ವಿಜ್ಞಾನಿ ನಮ್ಮ ತಾತ ನೋಡಿ, ಯಜಮಾನ. ಇವರು ಹಂಗಂದ್ರೆ ಅಂತಾರೆ, ಸರ್ ಸಂಬಳ ಕೊಡ್ತಾವ್ರೆ, ಏನು ಬೇಕಾ ಹಿಂಗೆ ಮಾಡ್ಬಿಡ್ತಾವಿ ಅಂತಾರೆ. ಸಂಬಳ ಕೊಟ್ಟರು ಕೊಲೆನೂ ಮಾಡ್ಬಿಡೋದ. ಅದಕ್ಕೆ ಪುಣ್ಯಾತ್ಮರು ಸತ್ಯ ಗೊತ್ತಾದ್ಮೇಲೆ ಏನು ಮಾಡೋರ ಗೊತ್ತಾ, ಸೈಂಟಿಸ್ಟು ಬಿಟ್ಬಿಟ್ಟವ್ರ ಅತ್ತಾಗ ನಾವು ಮಾಡ್ತಾ ಇರೋದು ತಪ್ಪು ಅಂತ ನೋಡಿ. ಇಷ್ಟೇ ನಿರ್ಣಯ ತಗೋಬೇಡಿ. ಈಗ ಇಲ್ಲಿ ಬೆಂಡೆ ಹಾಕಂದಿವಿ, ಅಲ್ಲಿ ಕೋಸು ಇವೆಲ್ಲ ಹಾಕಂದಿವಿ ನೋಡಿ. ಎಲ್ಲಿ ಇಲ್ಲಿ ಪಾಳಲ್ವಾ, ಬಂದಿಲ್ಲ ಅಲ್ವಾ, ಅಲ್ಲಿ ಕಳೆ ಅದ. ಅದು ಯಾರು ತಪ್ಪು, ನಮ್ಮದು ಗಿಡ ನೆಡ್ದದ್ದು ನೋಡಿ. ಮೆಣಸಿನ್ಕಾಯಿ ಎಷ್ಟೊಂದು ಬಿಡ್ತಾ ಇದ್ದಾವ, ಇದೊಂದೇ ಅಲ್ಲ, ಹಂಗೆ ನೆಡ್ಕೊಂಡು